ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಮೂವಿಯಲ್ಲಿ ಒಂದು ಮಿಲಿಟರಿ ಟೀಮು ಮಿಸ್ಟೀರಿಯಸ್ ಐಲ್ಯಾಂಡ್ಗೆ ಟ್ರೈನಿಂಗ್ ತಗೋಬೇಕು ಅಂತ ಹೋಗ್ತಾರೆ. ಆದರೆ ಇವ್ರಿಗೆ ತಿಳಿದಿರೋ ವಿಷಯ ಏನಪ್ಪಾ ಅಂದ್ರೆ, ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಅಲ್ಲಿ ರೋಬೋಟ್ಸ್ ಮನುಷ್ಯರು ಸಿಕ್ಕಿದ್ರೆ ಸಾಕು ಸಾಯಿಸ್ಬಿಡ್ಬೇಕು ಅಂತ ತಿರುಗಾಡ್ತಾರೋ ಹೈಟೆಕ್ ರೋಬೋಟ್ಸ್ ಇದಾವೆ ಅಂತ ಇವ್ರಿಗೆ ಗೊತ್ತಿಲ್ಲ. ಈ ಹೈಟೆಕ್ ರೋಬೋಟ್ಸ್ ಹೀಗೆ ಬದಲಾಗೋದಕ್ಕೆ ಕಾರಣ ಏನು, ಆ ಮಿಸ್ಟೀರಿಯಸ್ ಐಲ್ಯಾಂಡ್ಗೆ ಹೋಗಿರೋ ಮಿಲಿಟರಿ ಟೀಮು ಹೇಗೆ ತಪ್ಪಿಸ್ಕೊಂಡು ಮನೆಗೆ ಬಂದ್ರು ಅಂತ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಕಿಲ್ ಕಮಾಂಡ್ ಅಂತ 2016 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋಣ. ನನ್ನ ಹೆಸರು ವರ್ಧಾ ಅಂತ, ನೀವು ನೋಡ್ತಾ ಇದ್ರ ಮಿಸ್ಟರ್ ವರ್ಧಾ ಯೂಟ್ಯೂಬ್ ಚಾನಲ್. ಮೂವಿ ಓಪನಿಂಗ್ ಸೀನೆ ಫ್ಯೂಚರ್ ಅಲ್ಲಿ ಓಪನ್ ಆಗುತ್ತೆ. ಟೆಕ್ನಾಲಜಿ ಪ್ರಕಾರ ನೋಡ್ಕೊಂಡ್ರೆ ತುಂಬಾನೇ ಡೆವಲಪ್ಮೆಂಟ್ ಆಗಿರೋ ಕಾಲ ಅದು. ಇದೇ ಒಂದು ಟೈಮಲ್ಲಿ ನಮ್ಮ ಹೀರೋಯಿನ್ ನ ಪರಿಚಯ ಮಾಡಿಸ್ತಾರೆ. ನಮ್ಮ ಹೀರೋಯಿನ್ ಹೆಸರು ಬಂದ್ಬಿಟ್ಟು ಮಿಲ್ಸ್ ಅಂತ. ಮಿಲ್ಸ್ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು ಅರ್ಧ ಮಾನವ ಅರ್ಧ ರೋಬೋಟ್. ಮಿಲ್ಸ್ ಇವಾಗ ಒಂದು ಕಾರ್ಪೊರೇಷನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಆ ಕಂಪನಿಯಲ್ಲಿ ಡಿಫೆನ್ಸ್ ರೋಬೋಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ US ಗವರ್ನಮೆಂಟ್ ಗೆ ಸಪ್ಲೈ ಮಾಡ್ತಿರ್ತಾರ. ನಮ್ಮ ಹೀರೋಯಿನ್ ಆ ಮ್ಯಾನುಫ್ಯಾಕ್ಚರಿಂಗ್ ಹತ್ರ ಬಂದ್ಬಿಟ್ಟು ತನ್ನ ಕಣ್ಣುಗಳಿಂದ ಸ್ಕ್ಯಾನ್ ಮಾಡಿ ಡಾಟಾನ ಅನಲೈಸ್ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಇವಳು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಸಾರ್ ಅನ್ನೋ ರೋಬೋಟ್ಗಳು ಇವರ ಮಿಸ್ಟೀರಿಯಸ್ ಐಲ್ಯಾಂಡ್ ಅಲ್ಲಿ ಅವಷ್ಟಿಗವೇ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡಿದಾವೆ ಅಂತ ಮೆಸೇಜ್ ಬರುತ್ತೆ. ನಮ್ಮ ಹೀರೋಯಿನ್ ಇದೇ ಒಂದು ವಿಷಯವನ್ನ ಆ ಕಾರ್ಪೊರೇಟ್ ಕಂಪನಿ ಓನರ್ಗೆ ಹೇಳ್ತಾಳೆ. ಆ ಓನರ್ ತುಂಬಾ ಖುಷಿಯಿಂದ ನೀನು ಲಾಸ್ಟ್ಗೆ ಸಾಧಿಸ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ನಮ್ಗೆ ಒಂದು ಮಿಲಿಟರಿ ಬೇಸ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿರೋ ರೋಬೋಟ್ಸ್ ಗಳೆಲ್ಲ ಏರ್ ಕ್ರಾಫ್ಟ್ ನ ಫಿಲ್ ಮಾಡ್ತಿರ್ತಾವೆ. ಇವಾಗ ನಮ್ಗೆ ಒಂದು ಮಿಲಿಟರಿ ಟೀಮ್ಗೆ ಕ್ಯಾಪ್ಟನ್ ಆಗಿರೋ ಬ್ರೂಕ್ಸ್ ನ ತೋರಿಸ್ತಾರೆ. ಕ್ಯಾಪ್ಟನ್ ತುಂಬಾ ಕೋಪದಿಂದ ಅಲ್ಲಿರೋ ಇನ್ಚಾರ್ಜ್ ಆಫೀಸರ್ ಹತ್ರಕ್ಕೆ ಹೋಗ್ಬಿಟ್ಟು ನಾವು 4 ಸತಿ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ, ಆದ್ರೂ ಕೂಡ ಇವಾಗ ನಮ್ಗೆ ಹಾಕವ್ರೆ ಯಾಕೆ ಅಂತ ಕೇಳ್ತಾನೆ. ಏನೋ ಕ್ಯಾಪ್ಟನ್, ನನಗೂ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೇಲಾಧಿಕಾರಿಗಳಿಂದ ಆರ್ಡರ್ಸ್ ಬಂದಿದ್ದಾವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಹೈ ಕಾಂಬ್ಯಾಟ್ ವ್ಯಾಲ್ಯೂ ಇರೋ ಒಂದು ಟೀಮು ಬೇಕಾಗಿತ್ತಂತೆ, ಅದಕ್ಕೆ ನಿಮ್ಮ ಟೀಮು ಇದರಲ್ಲಿ ಸೆಲೆಕ್ಟ್ ಆಗೈತೆ ಅಂತ ಹೇಳ್ತಾನೆ. ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಏನಾದ್ರೂ ಆರ್ಡರ್ಸ್ ಬಂದ್ರೆ ಅವರು ಫಾಲೋ ಮಾಡ್ಲೇಬೇಕು, ಅದಕ್ಕೆ ಏನು ಮಾತಾಡ್ತೀರಾ, ಆ ಟ್ರೈನಿಂಗ್ ಗೆ ಸಿದ್ಧ ಆಗ್ತಾನೆ. ಈ ಟೀಮು ಮಿಸ್ಟೀರಿಯಸ್ ಐಲ್ಯಾಂಡ್ ಗೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಹೋಗ್ತಾ ಇರೋವಾಗ ನಮ್ಗೆ ಗೊತ್ತಾಗುತ್ತೆ ಇವರ ಜೊತೆ ನಮ್ಮ ಮಿಲ್ಸು ಬರ್ತಿದ್ದಾಳೆ ಅಂತ. ಯಾಕಂದ್ರೆ ಅಲ್ಲಿರೋ ರೋಬೋಟ್ಸ್ ಹೇಗೆ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡು ಅವು ಇವಾಗ ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಅಂತ ಅನಲೈಸ್ ಮಾಡೋದಕ್ಕೆ ಬರ್ತಿರ್ತಾಳೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ, ನಮ್ಮ ಮಿಲ್ಸ್ ಅವರ ಜೊತೆ ಹೋಗ್ತಾ ಇರೋದು ಆ ಕ್ಯಾಪ್ಟನ್ಗೂ ಹಾಗೆ ಅವರ ಟೀಮ್ಗೂ ಇಷ್ಟ ಇರೋದಿಲ್ಲ. ಅದಕ್ಕೆ ಒಂದು ರೀಸನ್ ಇರುತ್ತೆ. ಈ ಕ್ಯಾಪ್ಟನ್ ಟೀಮ್ಗೆ ಏನಾದ್ರೂ ಒಂದು ತೊಂದರೆ ಉಂಟಾದಾಗ ನಮ್ಮ ಮಿಲ್ಸ್ ಅರ್ಧ ರೋಬೋಟ್ ಅರ್ಧ ಮಾನವ ಅಲ್ವಾ, ಈ ಮಿಲಿಟರಿ ಅವ್ರಿಗೆ ಸಪೋರ್ಟ್ ಮಾಡ್ತಾಳಾ ಇಲ್ಲ ಆ ರೋಬೋಟ್ಸ್ಗೆ ಸಪೋರ್ಟ್ ಮಾಡ್ತಾಳಾ ಅಂತ. ಹಾಗೆ ನಮ್ಮ ಹೀರೋಯಿನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾಳೆ. ಅದೇಗಪ್ಪ ಅಂದ್ರೆ ಜಸ್ಟ್ ಆ ಮಿಲಿಟರಿ ಅವರ ಫೇಸಸ್ ನೋಡ್ಬಿಟ್ಟು ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಅವ್ರು ಎಷ್ಟು ಜನರನ್ನ ಸಾಯಿಸಿದ್ದಾರೆ, ಎಷ್ಟು ಆಪರೇಷನ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವರ ಬ್ರೌಸಿಂಗ್ ಹಿಸ್ಟರಿ ಸಮೇತ ಈ ಹುಡುಗಿ ಅವರ ಇನ್ಫಾರ್ಮೇಶನ್ ನ ಹ್ಯಾಕ್ ಮಾಡ್ತಾಳೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ಗೆ ಆ ಮಿಲಿಟರಿ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಗೊತ್ತು. ಆದ್ರೆ ಆ ಮಿಲಿಟರಿ ಅವ್ರಿಗೆ ಈ ರೋಬೋಟ್ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಇವರ ಜೊತೆ ಕರ್ಕೊಂಡು ಹೋಗೋದಕ್ಕೆ ಹಿಂದೆಟಾಗ್ತಿರ್ತಾರೆ. ಇವರೆಲ್ಲರೂ ಒಂದು ಏರ್ ಕ್ರಾಫ್ಟ್ ಅಲ್ಲಿ ಕುತ್ಕೊಂಡು ಮಿಸ್ಟೀರಿಯಸ್ ಐಲ್ಯಾಂಡ್ ಗೆ ಹೋಗುವಾಗ ದಾರಿಯಲ್ಲಿ ಒಂದು ಸಿಚುವೇಶನ್ ನಡೆಯುತ್ತೆ. ಆ ಮಿಲಿಟರಿ ಟೀಮ್ ಅಲ್ಲಿ ರಾಬಿನ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಹೀರೋಯಿನ್ ನ ಬೆದರ್ಸೋಣ ಅಂತ ಗನ್ ಎತ್ಕೊಂಡು ಆ ಹುಡುಗಿನ ಶೂಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇದೇ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ರೋಬೋಟ್ ಅಲ್ವಾ, ಅವನು ಶೂಟ್ ಮಾಡ್ಬೇಕು ಅಂತ ಅನ್ಕೊಂತ ಇರೋ ಒಂದು ಗನ್ ಟ್ರಿಗರ್ ನ ಲಾಕ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ಆ ಮಿಲಿಟರಿ ಅವರು ಯೂಸ್ ಮಾಡ್ತಾ ಇರೋ ಗನ್ನು ಬಾಂಬ್ಸ್ ಹಾಗೆ ಅವ್ರು ಹಾಕೊಂಡಿರೋ ಬಟ್ಟೆ ಸಮೇತ ನಮ್ಮ ಹೀರೋಯಿನ್ ವರ್ಕ್ ಮಾಡ್ತಾ ಇರೋ ಒಂದು ಕಂಪನಿಯಿಂದಾನೇ ಸಪ್ಲೈ ಆಗಿರ್ತವೆ. ಅದಕ್ಕೆ ನಮ್ಮ ಹೀರೋಯಿನ್ ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾಳೆ. ಅವರು ತುಂಬಾ ದೂರ ಆ ಏರ್ ಕ್ರಾಫ್ಟ್ ಅಲ್ಲಿ ಜರ್ನಿ ಮಾಡಿದ್ಮೇಲೆ ಅವ್ರು ಹೋಗ್ಬೇಕಾಗಿರೋ ಒಂದು ಐಲ್ಯಾಂಡ್ ಗೆ ಬರ್ತಾರೆ. ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಗೆ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಮ್ಮ ಹೀರೋಯಿನ್ ಗೆ ಗ್ಲೋಬಲ್ ನೆಟ್ವರ್ಕ್ ಜೊತೆ ಇರೋ ಒಂದು ಕನೆಕ್ಷನ್ ಕಟ್ ಆಗೋಗ್ಬಿಡುತ್ತೆ. ಇದರಿಂದ ಲೋಕಲ್ ನೆಟ್ವರ್ಕ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಟ್ರೈನಿಂಗ್ ಸೆಂಟರ್ ಒಳಗಡೆ ಹೋಗೋದಕ್ಕೆ ಆ ಡೋರ್ ಹತ್ರ ಹೋಗಿ ಇವನ ಹೆಸರು ಹೇಳಿದ್ದೆ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ. ಈ ಮಿಲಿಟರಿ ಟೀಮ್ ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಇವರು ಅಲ್ಲಿಗೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅಲ್ಲಿರೋರೆಲ್ಲ ಇವ್ರಿಗೆ ವಾರ್ಮ್ ವೆಲ್ಕಮ್ ಮಾಡ್ತಾರೆ ಅಂತ. ಬಟ್ ಇವ್ರನ್ನ ನೋಡೋದಕ್ಕೆ ಒಂದು ಜೀವಿನೂ ಕೂಡ ಅಲ್ಲಿಗೆ ಬಂದಿರೋದಿಲ್ಲ. ಕ್ಯಾಪ್ಟನ್ ಅವರ ಟೀಮ್ಮೇಟ್ಸ್ ಗೆ ಹೇಳ್ತಾನೆ, ನಾವು ಹೇಗೋ ಇಲ್ಲಿಗೆ ಬಂದ್ಬಿಟ್ಟಿದೀವಿ, ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಏರ್ ಕ್ರಾಫ್ಟ್ ಇನ್ನ 2 days ಆದ್ಮೇಲೆ ಬರುತ್ತೆ. ಅದು ಬರೋಷ್ಟ್ರಲ್ಲಿ ನಮ್ಗೆ ಕೊಟ್ಟಿರೋ ಒಂದು ಟಾಸ್ಕ್ ನ ಫಿನಿಶ್ ಮಾಡೋಣ ಅಂತ ಅವರ ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಟಾಸ್ಕ್ ಬಗ್ಗೆ ಲಿಟಲ್ ಬಿಟ್ ಮಾತ್ರನೇ ಗೊತ್ತಿರುತ್ತೆ. ಈ ಕಾಡಲ್ಲಿ ರೋಬೋಟ್ಸ್ ಇದಾವೆ, ಆ ರೋಬೋಟ್ಸ್ ನ ಸಾಯಿಸ್ಬಿಟ್ಟು ಅಂದ್ರೆ ಶೂಟ್ ಮಾಡ್ಬಿಟ್ಟು ಇಲ್ಲಿಂದ ಹೊರಟೋಗ್ಬೇಕು, ಇದೇ ಇವರ ಟಾಸ್ಕ್ ಆಗಿರುತ್ತೆ. ಇಷ್ಟು ದಟ್ಟವಾದ ಕಾಡಲ್ಲಿ ಈ ರೋಬೋಟ್ಸ್ ಎಲ್ಲಿ ಬಚ್ಚಿಕೊಂಡಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಇವ್ರ ಹತ್ರ ಇರೋ ಒಂದು ಡ್ರೋನ್ಸ್ ನ ಕಳ್ಸ್ಕೊಡ್ತಾರೆ. ಇವರ ಆ ಕಾಡಲ್ಲಿ ರೋಬೋಟ್ಸ್ ನ ಹುಡ್ಕೊಂಡು ನಿಧಾನವಾಗಿ ಸ್ವಲ್ಪ ದೂರ ಹೋದ್ಮೇಲೆ ಇವರ ಮುಂದೆ ಸಡನ್ ಆಗಿ ಹೈ ಟೆಕ್ನಾಲಜಿ ಬಿಲ್ಡ್ ಆಗಿರೋ ಡ್ರೋನ್ಸ್ ಇವರ ಮುಂದೆ ಬಂದು ನಿಂತ್ಕೊಂತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಿಲಿಟರಿ ಅವ್ರಿಗೆ ಅವು ಡ್ರೋನ್ಸ್ ಅಂತ ಗೊತ್ತಿರೋದಿಲ್ಲ, ಅದನ್ನ ಶೂಟ್ ಮಾಡೋದಕ್ಕೆ ಎತ್ಕೊಂತ
ಮಾಡ್ಕೊಂತ ಇರೋವಾಗ ನಮ್ಮ ಹೀರೋಯಿನ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ, ಇವು ನಿಮ್ಗೆ ಏನು ಹಾನಿ ಮಾಡೋದಿಲ್ಲ, ಅವು ಡ್ರೋನ್ಸ್ ಮಾತ್ರನೇ, ನೀವೇನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ. ಹಾಗೆ ಇವರು ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಇವ್ರಿಗೆ ಬೇಕಾಗಿರೋ ಒಂದು ಚಿಕ್ಕ ರೋಬೋಟ್ಸ್ ಇವರ ಮುಂದೆ ಹೋಗ್ತಾ ಇರೋದನ್ನ ನೋಡ್ತಾರೆ. ಕ್ಯಾಪ್ಟನ್ ಹೇಳಿರೋ ಪ್ರಕಾರ ಅವರ ಟೀಮ್ ಮೇಟ್ಸ್ ಎಲ್ಲ ಹೋಗ್ಬಿಟ್ಟು ಒಂದೊಂದು ಪೊಸಿಷನ್ ಅಲ್ಲಿ ಕೂತ್ಕೊಂಡು ಆ ರೋಬೋಟ್ಸ್ ನ ಎರಾಬಿರಿ ಶೂಟ್ ಮಾಡ್ಬಿಟ್ಟು ಅವುಗಳನ್ನ ಧ್ವಂಸ ಮಾಡ್ತಿರ್ತಾರೆ. ಇದೇ ಒಂದು ಟೈಮಲ್ಲಿ ಈ ವಿಚಿತ್ರವಾಗಿರೋ ಡ್ರೋನ್ಸ್ ಇವ್ರ ಹತ್ರಕ್ಕೆ ಬಂದು ಇವ್ರು ಹೇಗ್ ಶೂಟ್ ಮಾಡ್ತಿದ್ದಾರೆ ಅಂತ ಅದನ್ನ ರೆಕಾರ್ಡ್ ಮಾಡ್ಕೊಂತ ಇರ್ತವೆ. ಈ ಮಿಲಿಟರಿ ಅವರು ಆ ಡ್ರೋನ್ಸ್ ನ ನೋಡ್ಬಿಟ್ಟು ನಾವು ಟ್ರೈನಿಂಗ್ ತಗೊಂತ ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಂತ ಇದಾರೋ ಬಿಡು ಅಂತ ಅನ್ಕೊಂಡು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗ ಇವ್ರು ಮಾಡ್ತಾ ಇರೋ ಒಂದು ಕೆಲ್ಸನ ಕ್ಯಾಪ್ಚರ್ ಮಾಡಿರೋ ಒಂದು ಡ್ರೋನು ಒಂದ್ ಹತ್ರ ಹೋಗ್ತಾ ಇರೋದನ್ನ ನಮ್ಮ ಹೀರೋಯಿನ್ ನೋಡ್ಬಿಡ್ತಾಳೆ. ನಿಧಾನವಾಗಿ ಆ ಡ್ರೋನ್ ಹೋಗ್ತಾ ಇರೋ ಒಂದು ಪ್ಲೇಸ್ ಗೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಗೆ ಒಂದು ವಿಚಿತ್ರವಾಗಿರೋ ಹೈಟೆಕ್ ರೋಬೋಟ್ ಈ ಡ್ರೋನ್ ರೆಕಾರ್ಡ್ ಮಾಡಿರೋ ಒಂದು ಡಾಟಾನ ಅದು ಕಲೆಕ್ಟ್ ಮಾಡ್ಕೊಂತ ಇರುತ್ತೆ. ನಮ್ಮ ಹೀರೋಯಿನ್ ಆ ರೋಬೋಟ್ ನ ನೋಡ್ಬೇಕು ಅಂತ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇರೋವಾಗ ಒಂದು ಚಿಕ್ಕ ಶಬ್ದ ಮಾಡ್ಬಿಡ್ತಾಳೆ. ಇದರಿಂದ ಆ ರೋಬೋಟ್ ನಮ್ಮ ಹೀರೋಯಿನ್ ಕಡೆ ಸ್ಲೋ ಮೋಷನ್ ಅಲ್ಲಿ ಟರ್ನ್ ಆಗುತ್ತೆ. ನಮ್ಮ ಹೀರೋಯಿನ್ ಆ ರೋಬೋಟ್ ಬ್ರೈನ್ ಅಲ್ಲಿ ಏನೈತೆ ಡಾಟಾನ ನೋಡ್ಬೇಕು ಅಂತ ನಮ್ಮ ಹೀರೋಯಿನ್ ಕಣ್ಣುಗಳಿಂದ ಆ ಡಾಟಾನ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ವಿಜುವಲ್ಸ್ ಅಲ್ಲಿ ನಮ್ಮ ಹೀರೋಯಿನ್ಗೆ ಅಷ್ಟೊಂದು ಕ್ಲಾರಿಟಿ ಆಗಿ ಗೊತ್ತಾಗೋದಿಲ್ಲ. ಇದರಿಂದ ನಮ್ಮ ಹೀರೋಯಿನ್ ಈ ಡಾಟಾನ ಇನ್ನಷ್ಟು ಡೀಪ್ ಆಗಿ ಚೆಕ್ ಮಾಡ್ಬೇಕು ಅಂತ ಕಣ್ ಮುಚ್ಕೊಂಡು ಓಪನ್ ಮಾಡೋದಷ್ಟಕ್ಕೆ ಅಲ್ಲಿ ಆ ರೋಬೋಟ್ ಇರೋದಿಲ್ಲ, ಮಾಯ ಆಗೋಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಹಾಗೆ ಅವರ ಟೀಮ್ ಅವ್ರಿಗೆ ಸಿಕ್ಕಿರೋ ಒಂದು ರೋಬೋಟ್ಸ್ ನ ಈಸಿಯಾಗಿ ಶೂಟ್ ಮಾಡಿ ನಾಶ ಮಾಡ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಎಲ್ಲಾದ್ರೂ ಒಂದ್ ಹತ್ರ ಸ್ಟೇ ಆಗ್ಬೇಕು ಅಂತ ಒಂದು ಪ್ಲೇಸ್ ಗೆ ನಡ್ಕೊಂಡು ಹೋಗಿ ಅಲ್ಲಿ ಟೆಂಟ್ ಹಾಕೊಂತಾರೆ. ಈ ಮಿಲಿಟರಿ ಟೀಮ್ ಅವರು ಒಂದ್ ಹತ್ರ ಕುತ್ಕೊಂಡು ಇಷ್ಟೊಂದು ಈಸಿಯಾಗಿ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಅಂತ ತುಂಬಾ ಖುಷಿ ಪಡ್ತಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಒಂದು ಸೈಡ್ ಗೆ ಕುತ್ಕೊಂಡು ಹೈಟೆಕ್ ರೋಬೋಟ್ ಇಂದ ಕಲೆಕ್ಟ್ ಮಾಡಿರೋ ಒಂದು ಇನ್ಫಾರ್ಮೇಶನ್ ನ ಡೀಪ್ ಆಗಿ ಚೆಕ್ ಮಾಡಿದಾಗೆ ನಮ್ಮ ಹೀರೋಯಿನ್ ಗೆ ಗೊತ್ತಾಗುತ್ತೆ ಈ ಹೈಟೆಕ್ ರೋಬೋಟ್ ಯಾರನ್ನೋ ಭಯಂಕರವಾಗಿ ಹತ್ಯೆ ಮಾಡೈತೆ ಅಂತ. ಇನ್ನೊಂದು ಕಡೆ ಮಿಲಿಟರಿ ಕ್ಯಾಪ್ಟನ್ ಗೆ ಸ್ವಲ್ಪ ಡೌಟ್ ಇರುತ್ತೆ ನಮ್ಮ ಹೀರೋಯಿನ್ ಮೇಲೆ. ನಮ್ಗೆ ಯಾವುದೋ ಒಂದು ವಿಷಯವನ್ನ ಪೂರ್ತಿಯಾಗಿ ಹೇಳ್ತೀರಾ, ಅರ್ಧಂಬರ್ಧ ಹೇಳ್ತಿದ್ದಾರೆ, ಇದನ್ನ ಹೇಗಾದ್ರೂ ಸರಿ ಕಂಡುಹಿಡಿಬೇಕು ಅಂತ. ಅವತ್ತು ರಾತ್ರಿ ಈ ಮಿಲಿಟರಿ ಅವರು ಅದೇ ಪ್ಲೇಸ್ ಅಲ್ಲಿ ಮಲಗ್ತಾರೆ. ನಮ್ಮ ಹೀರೋಯಿನ್ ಮಲಗುವಾಗ ತುಂಬಾ ದೂರದಿಂದ ಈ ಡ್ರೋನ್ಸ್ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರೋದು ನಮ್ಮ ಹೀರೋಯಿನ್ ಗಮನಿಸ್ತಾಳೆ. ಡ್ರೋನ್ಸೇ ಬಿಡು ನಮ್ಮನ್ನ ಏನು ಮಾಡಲ್ಲ ಅನ್ಕೊಂಡು ಮಲಗ್ತಾಳೆ. ಇವರೆಲ್ಲ ಮಲಗಿದ್ದಾದ್ಮೇಲೆ ಮಧ್ಯರಾತ್ರಿಯಲ್ಲಿ ಈ ಹೈಟೆಕ್ ರೋಬೋಟ್ ಇವರ ಪ್ಲೇಸ್ ಹತ್ರಕ್ಕೆ ಬಂದು ಆ ಮಿಲಿಟರಿ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿನ ಎತ್ಕೊಂಡು ಹೊರಟೋಗ್ತಾ ಇರುವಾಗ ಅವನು ಶಬ್ದ ಮಾಡೋದ್ರಿಂದ ಇವ್ರಿಗೆಲ್ಲರಿಗೂ ಎಚ್ಚರಿಕೆ ಆಗುತ್ತೆ. ಅದು ಮಧ್ಯರಾತ್ರಿ ಆಗಿರೋದ್ರಿಂದ ಆ ರೋಬೋಟ್ ಇವರ ಟೀಮ್ ಮೇಟ್ ನ ಯಾವ ಕಡೆ ಎತ್ಕೊಂಡು ಹೋಯ್ತು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ರಾತ್ರಿ ಎಲ್ಲ ಹುಡುಕಾಡ್ತಾರೆ. ಬೆಳಗ್ಗೆ ಆಗುತ್ತೆ, ಆದ್ರೂ ಕೂಡ ಇವರ ಟೀಮ್ ಮೇಟ್ ಇವ್ರಿಗೆ ಸಿಗೋದಿಲ್ಲ. ಹುಡುಕೊಂಡು ಹೋಗ್ತಾ ಇರುವಾಗ ಒಂದು ಪ್ಲೇಸ್ ಅಲ್ಲಿ ರಕ್ತ ಬಿದ್ದಿರೋದನ್ನ ಇವರ ಕ್ಯಾಪ್ಟನ್ ಗಮನಿಸ್ತಾನೆ. ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ, ಆದ್ರೆ ಇಲ್ಲಿ ನಮ್ಮ ಟೀಮ್ ಮೇಟ್ ಗೆ ನಿಜವಾಗ್ಲೂ ಗಾಯ ಆಗೈತೆ ಅಂತ ಆ ರಕ್ತ ಬಿದ್ದಿರೋ ಒಂದು ಪ್ಲೇಸ್ ನ ಹುಡ್ಕೊಂಡು ಹೋದಾಗ ಒಂದು ಪ್ಲೇಸ್ ಅಲ್ಲಿ ಇವರ ಟೀಮ್ ಮೇಟ್ ಒಂದು ಮರದ ಹತ್ರ ಸತ್ತೋಗಿ ಬಿದ್ದೋಗ್ಬಿಟ್ಟಿರೋದನ್ನ ನೋಡ್ತಾರೆ. ಅವನು ಸತ್ತೋಗಿರೋದನ್ನ ನೋಡಿ ಕ್ಯಾಪ್ಟನ್ ಹಾಗೆ ಅವರ ಟೀಮ್ ಮೇಟ್ಸ್ ತುಂಬಾ ಬಾಧೆ ಪಡ್ತಾರೆ. ಕ್ಯಾಪ್ಟನ್ಗೆ ತುಂಬಾ ಕೋಪ ಬಂದು ನಮ್ಮ ಹೀರೋಯಿನ್ ನ ಕೇಳ್ತಾನೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಅವಾಗ ನಮ್ಮ ಹೀರೋಯಿನ್ ಆ ಪ್ಲೇಸ್ ನೆಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಕ್ಯಾಪ್ಟನ್ ನೀವು ಆ ರೋಬೋಟ್ಸ್ ನ ನೆನ್ನೆ ಶೂಟ್ ಮಾಡಿದ್ರಲ್ಲ ಅದೇ ಪ್ಲೇಸ್ ಅಲ್ಲಿ ನಾವು ಇದೀವಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೆಕೆಂಡ್ ಗೆ ಇವರ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಆ ರೋಬೋಟ್ಸ್ ಶೂಟ್ ಮಾಡೋದ್ರಿಂದ ಸತ್ತೋಗ್ಬಿಡ್ತಾನೆ. ಇವರೆಲ್ಲರೂ ಅಲರ್ಟ್ ಆದ್ರೂ ಕೂಡ ಇವರ ಮೇಲೆ ಕಂಟಿನ್ಯೂಸ್ ಆಗಿ ಫೈರಿಂಗ್ ಅನ್ನೋದು ಆಗ್ತಾನೆ ಇರುತ್ತೆ. ಇವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಮಿಲಿಟರಿ ಅವರು ಯಾವ ಪೊಸಿಷನ್ ಅಲ್ಲಿ ನೆನ್ನೆ ಕುತ್ಕೊಂಡು ಆ ರೋಬೋಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ಪೊಸಿಷನ್ ಅಲ್ಲಿ ಇವಾಗ ಆ ರೋಬೋಟ್ಸ್ ಕೂತ್ಕೊಂಡು ಅದೇ ಒಂದು ವೆಪನ್ಸ್ ಇಂದ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಕ್ಯಾಪ್ಟನ್ ಅವರ ಟೀಮ್ ಮೇಟ್ಸ್ ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಅವನ ಹತ್ರ ಇರೋ ಒಂದು ಸ್ಮೋಕ್ ಬಾಂಬ್ ನ ಹಾಕಿ ನೀವೆಲ್ಲರೂ ಇಲ್ಲಿಂದ ತಪ್ಸ್ಕೊಂಡ್ಬಿಟ್ಟು ಸೇಫ್ ಪ್ಲೇಸ್ ಗೆ ಹೊರಟೋಗ್ಬಿಡಿ ಅಂತ ಹೇಳಿ ಕ್ಯಾಪ್ಟನ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ಒಂದು ರೋಬೋಟ್ಸ್ ಹತ್ರಕ್ಕೆ ಹೋಗ್ತಾನೆ ಶೂಟ್ ಮಾಡ್ಬೇಕು ಅಂತ. ಆದ್ರೆ ರೋಬೋಟ್ಸ್ ಗೆ ಏನ್ ಅರ್ಥ ಆಯ್ತೋ ಅವುಗಳಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಕ್ಯಾಪ್ಟನ್ ನ ನೋಡಿ ಏನು ಮಾಡ್ತೀರಾ ಅಲ್ಲಿಂದ ಹೊರಟೋಗ್ಬಿಡ್ತವೆ. ಕ್ಯಾಪ್ಟನ್ ಟೀಮ್ ಅಲ್ಲಿ ಅಷ್ಟೊಂದು ಜನ ಅನ್ಯಾಯವಾಗಿ ಸತ್ತೋಗಿರೋದನ್ನ ನೋಡಿ ಕ್ಯಾಪ್ಟನ್ ಗೆ ತುಂಬಾ ಕೋಪ ಬರುತ್ತೆ. ನಮ್ಮ ಹೀರೋಯಿನ್ ಹತ್ರ ಬಂದು ಕೇಳ್ತಾನೆ ಇಷ್ಟು ಜನ ಅನ್ಯಾಯವಾಗಿ ಸತ್ತೋಗ್ಬಿಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ನೀನು ನಮ್ಮ ಟೀಮ್ ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ, ಈ ರೋಬೋಟ್ಸ್ ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದಾವೆ ಅಂತ ನನಗೆ ಇವಾಗ ಗೊತ್ತಾಗ್ಬೇಕು ಅಂತ ಕೇಳ್ತಾನೆ. ಇವಾಗ ನಮ್ಮ ಹೀರೋಯಿನ್ ಅವರ ಕಂಪನಿ ಹಾಕಿರೋ ಒಂದು ಮಾಸ್ಟರ್ ಪ್ಲಾನ್ ರಿವೀಲ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ದೇಶ ಇನ್ನೊಂದು ದೇಶದ ನಡುವೆ ಯುದ್ಧ ಮಾಡ್ತಿರುವಾಗ ಆ ಯುದ್ಧದಲ್ಲಿ ತುಂಬಾ ಜನ ಸೈನಿಕರು ಸತ್ತೋಗ್ತಿದಾರೆ. ಇದನ್ನ ನೋಡಿ ನನಗೆ ಒಂದು ಐಡಿಯಾ ಬಂತು. ಅದಕ್ಕೆ ಈ ರೋಬೋಟ್ಸ್ ನ ನಾನೇ ಕ್ರಿಯೇಟ್ ಮಾಡಿದ್ದು. ಈ ರೋಬೋಟ್ಸ್ ಗೆ ಆಲೋಚನಾ ಶಕ್ತಿ ಅನ್ನೋದು
ಇರುತ್ತೆ. ಈ ರೋಬೋಟ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಆಪೋನೆಂಟ್ಸ್ ವ್ಯಕ್ತಿಗಳು ಹೇಗೆ ಫೈಟ್ ಮಾಡ್ತಾರೆ ಅಂತ ಅವುಗಳು ಅನಲೈಸ್ ಮಾಡಿ ಆ ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಂತವೆ. ಮತ್ತೆ ಈ ರೋಬೋಟ್ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಆಪೋನೆಂಟ್ಸ್ ವ್ಯಕ್ತಿಗಳ ಮೇಲೆ ಅದೇ ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ನಾನು ಈ ರೋಬೋಟ್ಸ್ ನ ಕ್ರಿಯೇಟ್ ಮಾಡಿದ್ದೆ. ಆದ್ರೆ ಇವು ಅತಿಯಾಗಿ ಆಲೋಚನೆ ಮಾಡ್ತಿದ್ದಾವೆ. ಡೆವಲಪರ್ ಟೆಕ್ನಾಲಜಿನ ಅಡಾಪ್ಟೆಡ್ ಮಾಡ್ಕೊಂಡು ಈ ಐಲ್ಯಾಂಡ್ ಗೆ ಬಂದಿರೋರ್ನ ಇವರ ಅಪೋನೆಂಟ್ ಅಂತ ತಿಳ್ಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಸ್ಕಿಲ್ಸ್ ನ ಅವು ಅಡಾಪ್ಟೆಡ್ ಮಾಡ್ಕೊಂತಿದಾವೆ ಅಂತ ಹೇಳ್ತಾಳ. ಈ ಮಾತನ್ನ ಕೇಳಿ ಆ ಮಿಲಿಟರಿ ಟೀಮ್ ಅವರೆಲ್ಲ ಶಾಕ್ ಆಗ್ತಾರೆ. ಅಷ್ಟೊತ್ತಿಗೆ ಇವರು ಸ್ವಲ್ಪ ದೂರ ನಡ್ಕೊಂಡು ತುಂಬಾ ದೂರ ಬಂದಿರ್ತಾರೆ. ಇವರ ಮುಂದೆ ಆ ಕಾಡಲ್ಲಿ ವಾಸ ಮಾಡಿರೋ ತುಂಬಾ ಜಿಂಕೆಗಳು ಸತ್ತು ಬಿದ್ದೋಗಿರೋದನ್ನ ನೋಡಿ, ಓ ಹಾಗಾದ್ರೆ ಈ ರೋಬೋಟ್ಸ್ ಈ ಜಿಂಕೆಗಳ ಮೇಲೆ ಶೂಟ್ ಮಾಡಿ ಈ ಶೂಟಿಂಗ್ ಸ್ಕಿಲ್ಸ್ ನ ಕಲ್ತ್ಕೊಂಡಿದಾವೆ ಅಂತ ಗೊತ್ತಾಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆ ರೋಬೋಟ್ಸ್ ಬಂದ್ಬಿಡ್ತವೆ. ಆ ರೋಬೋಟ್ಸ್ ಇವರ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಇವರ ಜೀವ ಹೇಗಾದ್ರೂ ಸರಿ ಉಳಿಸ್ಕೋಬೇಕು ಅಂತ ಅವುಗಳಿಂದ ತಪ್ಸ್ಕೊಳ್ಳೋದಕ್ಕೆ ಇವರು ಟೀಮ್ ಆಗಿ ಸಪರೇಟ್ ಆಗೋಗ್ಬಿಟ್ಟು ಓಡೋಗ್ಬಿಡ್ತಾರೆ. ಒಂದು ಕಡೆ ಕ್ಯಾಪ್ಟನ್ ಹಾಗೆ ನಮ್ಮ ಹೀರೋಯಿನ್ ಓಡೋಗ್ತಾ ಇರುವಾಗ ಆ ರೋಬೋಟ್ ಶೂಟ್ ಮಾಡಿರೋ ಒಂದು ಬಾಂಬ್ ನಮ್ಮ ಹೀರೋಯಿನ್ ಮೇಲೆ ಬೀಳ್ಬೇಕಾಗುತ್ತೆ. ಅದೇ ಟೈಮ್ಗೆ ಕ್ಯಾಪ್ಟನ್ ನಮ್ಮ ಹೀರೋಯಿನ್ ನ ಕಾಪಾಡೋದ್ರಿಂದ ಇವರಿಬ್ರು ಒಂದು ಗುಣಿಗೆ ಬಿದ್ದೋಗ್ಬಿಟ್ಟು ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಮಿಲಿಟರಿ ಟೀಮ್ ಅಲ್ಲಿ 3 ವ್ಯಕ್ತಿಗಳು ಸಪರೇಟ್ ಆಗಿ ಓಡೋಗ್ಬಿಟ್ಟಿರ್ತಾರಲ್ವಾ, ಇವರು ತುಂಬಾ ಕಷ್ಟಪಟ್ಟು ಸಿಗ್ನಲ್ ಇರೋ ಒಂದು ಪ್ಲೇಸ್ ಗೆ ಹೋಗಿ ವಾಕಿ ಟಾಕಿ ಮುಖಾಂತರ ಇವರ ಕ್ಯಾಪ್ಟನ್ ಗೆ ಕನೆಕ್ಟ್ ಆಗ್ತಾರೆ. ಕ್ಯಾಪ್ಟನ್ ನೀವು ಎಲ್ಲಿದ್ರೆ ನಾವು ಅಲ್ಲಿಗೆ ಬರ್ತೀವಿ ಅಂತ ಟೀಮ್ ಮೇಟ್ಸ್ ಕೇಳಿದಾಗ, ಬೇಡ ನೀವು ಇವಾಗ ಇಲ್ಲಿಗೆ ಬರೋದು ಬೇಡ, ಯಾಕಂದ್ರೆ ಇವಾಗ ರಾತ್ರಿ ಆಗೋಗ್ಬಿಟ್ಟೈತೆ, ರಾತ್ರಿ ಸಮಯದಲ್ಲಿ ಜರ್ನಿ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ, ನೀವು ಅದೇ ಪ್ಲೇಸ್ ಅಲ್ಲಿ ಸೇಫ್ ಆಗಿರಿ, ಬೆಳಗ್ಗೆ ಆಗಿದ್ದೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾನೆ. ಬಟ್ ಸರಿಯಾಗಿ ಅದೇ ಟೈಮ್ಗೆ ಝಾರ್ ಅನ್ನೋ ರೋಬೋಟ್ ಅವ್ರು ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದ್ಬಿಡುತ್ತೆ ಇವ್ರನ್ನ ಹುಡ್ಕೊಂಡು. ಆದ್ರೆ ಇವಾಗ ಕ್ಯಾಪ್ಟನ್ ಒಬ್ನೇ ಆ ರೋಬೋಟ್ ಜೊತೆ ಫೈಟ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಕ್ಯಾಪ್ಟನ್ ಗಿಂತ ಆ ರೋಬೋಟ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದರಿಂದ ಇವಾಗ ನಮ್ಮ ಜೀವ ಉಳಿದ್ರೆ ಸಾಕು ಅಂತ ನಮ್ಮ ಹೀರೋಯಿನ್ ನ ಎತ್ಕೊಂಡು ಒಂದು ಗೋಡೆ ಹಿಂದ್ಗಡೆ ಬಚ್ಚಿಕೊಂತಾನೆ. ಆದ್ರೂ ಕೂಡ ಆ ರೋಬೋಟ್ ಇವ್ರ ಹತ್ರಕ್ಕೆ ಬಂದು ಇವ್ರನ್ನ ಕಂಡು ಹಿಡಿಬೇಕು. ಅದೇ ಟೈಮ್ಗೆ ನಮ್ಮ ಹೀರೋಯಿನ್ ಗೆ ಎಚ್ಚರಿಕೆ ಆಗಿ ಕಣ್ಣುಗಳಲ್ಲಿ ಏನೋ ಒಂದು ಪ್ರೋಗ್ರಾಮ್ ನ ರನ್ ಮಾಡ್ತಾಳೆ. ಇದರಿಂದ ಆ ರೋಬೋಟ್ ಗೆ ಏನೋ ಒಂದು ಆರ್ಡರ್ಸ್ ಬಂದಂಗೆ ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಗೆ ಎಚ್ಚರಿಕೆ ಆಗುತ್ತೆ. ಆವಾಗ ಕ್ಯಾಪ್ಟನ್ ಕೇಳ್ತಾನೆ, ರಾತ್ರಿ ನೀನ್ ಮಾಡಿರೋ ಒಂದು ಕೆಲ್ಸಕ್ಕೆ ನಮ್ಮ ಜೀವ ಉಳಿತು, ಆ ರೋಬೋಟ್ ನಮ್ಮನ್ನ ಬಿಟ್ಟು ಹೊರಟೋಗ್ಬಿಡ್ತು, ಇವಾಗ ನೀನು ಆ ರೋಬೋಟ್ ನ ಆಕ್ಸೆಸ್ ಮಾಡೋದಕ್ಕೆ ಆಗ್ತಿದೀಯಾ ಅಂತ ಕೇಳ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ನನ್ಗೇನು ಗೊತ್ತಿಲ್ಲ, ಏನ್ ಮಾಡ್ನೋ ಯಾಕಂಗಾಯ್ತೋ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಸರಿ ಬಿಡು ಅಂತ ಹೀರೋಯಿನ್ ನ ಕರ್ಕೊಂಡು ಇವನ ಟೀಮ್ ಹತ್ರಕ್ಕೆ ಹೋಗ್ತಾನೆ. ನಾವು ಈ ಕಾಡಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಈ ರೋಬೋಟ್ ಗಳ ಜೊತೆ ಓಡಾಡ್ಕೊಂಡಿರೋ ಬದಲು ನೆಕ್ಸ್ಟ್ ಡೇ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಏರ್ ಕ್ರಾಫ್ಟ್ ಟ್ರೈನಿಂಗ್ ಫೆಸಿಲಿಟಿ ಹತ್ರಕ್ಕೆ ಬರುತ್ತೆ. ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ಪ್ಲಾನ್ ಹಾಕಿ ಅಲ್ಲಿಗೆ ಹೋಗ್ತಾರೆ. ಕ್ಯಾಪ್ಟನ್ ಆ ಟ್ರೈನಿಂಗ್ ಫೆಸಿಲಿಟಿ ಡೋರ್ ಹತ್ರ ಹೋಗಿ ಇವನ ಹೆಸರು ಹೇಳ್ತಾನೆ. ಆದ್ರೆ ಅಲ್ಲಿರೋ AI ಇವನ ಆಕ್ಸೆಸ್ ನ ಡಿನೈನ್ ಮಾಡುತ್ತೆ. ಇವಾಗ ಈ ಡೋರ್ ಹೇಗಪ್ಪ ಓಪನ್ ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಅಲ್ಲಿಗೆ ವಿಚಿತ್ರವಾಗಿರೋ ಡ್ರೋನ್ಸ್ ಅಲ್ಲಿಗೆ ಬಂದ್ಬಿಡ್ತವೆ. ಅವಾಗ ನಮ್ಮ ಹೀರೋಯಿನ್ ಗೆ ಅರ್ಥ ಆಗುತ್ತೆ ನಮ್ಮನ್ನ ಹುಡ್ಕೊಂಡು ಆ ರೋಬೋಟ್ಸ್ ಇಲ್ಲಿಗೆ ಬಂದ್ಬಿಟ್ಟಿದಾವೆ ಅಂತ. ಈ 3 ಜನ ಟೀಮ್ಮೇಟ್ಸ್ ಈ ರೋಬೋಟ್ಸ್ ನಡುವೆ ಫೈಟಿಂಗ್ ಮಾಡ್ಬೇಕು ಅಂತ ಅವ್ರವ್ರ ಪೊಸಿಷನ್ ಗೆ ಹೋಗ್ತಾರೆ. ಇನ್ನೊಂದು ಕಡೆ ಈ ರೋಬೋಟ್ಸ್ ಡೈರೆಕ್ಟ್ ಆಗಿ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಅನ್ಕೊಂಡ್ರೆ, ಇವರು ನಿನ್ನೆ ಆ ರೋಬೋಟ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಕ್ಯಾಪ್ಟನ್ ಸ್ಮೋಕ್ ಬಾಂಬ್ ನ ಹಾಕಿರ್ತಾನಲ್ವಾ, ಅದೇ ಒಂದು ಸ್ಕಿಲ್ ನ ಕಾಪಿ ಮಾಡಿ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಿರ್ತವೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಈ ಡೋರ್ ನ ಓಪನ್ ಮಾಡ್ಬೇಕು ಅಂತ ಆಕ್ಟ್ ಮಾಡಿ ಡೋರ್ ನ ಓಪನ್ ಮಾಡ್ತಾಳೆ. ಕ್ಯಾಪ್ಟನ್ ಆ ಸ್ಮೋಕ್ ಅಲ್ಲಿ ಸಿಕ್ಕಾಕೊಂಡಿರೋ ಇವರ ಟೀಮ್ ಮೇಟ್ಸ್ ನ ಕಾಪಾಡೋದಕ್ಕೆ ಹೋದಾಗ ಆ ಟೀಮ್ ಮೇಟ್ ಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಆ ರೋಬೋಟ್ಸ್ ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆ ರೋಬೋಟ್ ಆ ವ್ಯಕ್ತಿನ ಸಾಯಿಸ್ಬಿಡ್ಬೇಕು. ಅದೇ ಟೈಮ್ಗೆ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ಆ ರೋಬೋಟ್ ನ ಆಕ್ಸೆಸ್ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ರೋಬೋಟ್ ಗೆ ಸಿಕ್ಕಾಕೊಂಡಿರೋ ಆ ವ್ಯಕ್ತಿ, ಈ ರೋಬೋಟ್ ಗಳಿಂದ ನರಕ ಯಾತನೆ ಪಟ್ಟು ಸಾಯೋದಕ್ಕಿಂತ ನೀವೇ ನನ್ನನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ ಅಂತ ಕ್ಯಾಪ್ಟನ್ ಗೆ ಹೇಳ್ತಾನೆ. ನಮ್ಮ ಹೀರೋಯಿನ್ ಕ್ಯಾಪ್ಟನ್ ಗೆ ಇನ್ನ ಸ್ವಲ್ಪ ಹೊತ್ತು ನಾನು ಅದನ್ನ ಆಕ್ಸೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ನಮ್ಮ ಕ್ಯಾಪ್ಟನ್ ಆ ವ್ಯಕ್ತಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಯಿನ್ ತುಂಬಾ ಎಮೋಷನಲ್ ಆಗೋಗ್ಬಿಡ್ತಾಳೆ. ಕ್ಯಾಪ್ಟನ್ ನಮ್ಮ ಹೀರೋಯಿನ್ ನ ಕರ್ಕೊಂಡು ಆ ಟ್ರೈನಿಂಗ್ ಫೆಸಿಲಿಟಿ ಒಳಗಡೆಗೆ ಹೊರಟೋಗ್ಬಿಡ್ತಾನೆ. ಆ ರೋಬೋಟ್ಸ್ ಇನ್ನ ಈ ಟ್ರೈನಿಂಗ್ ಫೆಸಿಲಿಟಿ ಒಳಗಡೆ ಬರೋದಕ್ಕಾಗಲ್ಲ, ನಾವಿನ್ನ ಸೇಫ್ ಅಂತ ಅನ್ಕೊಂತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಆಚೆಗಡೆ ಇರೋ ಹೈಟೆಕ್ ರೋಬೋಟ್ಗಳು ಈ ಡೋರ್ ನ ನಾಶ ಮಾಡ್ತಿರ್ತವೆ. ಇದನ್ನ ನೋಡಿ ನಮ್ಮ ಹೀರೋಯಿನ್ ಆ ಫೆಸಿಲಿಟಿಯಲ್ಲಿ ಇನ್ನೊಂದು ಹಿಡನ್ ಡೋರ್ ನ ಓಪನ್ ಮಾಡ್ತಾಳೆ. ಆ ರೂಮ್ ಅಲ್ಲಿ ಝಾರ್ ಅನ್ನೋ ರೋಬೋಟ್ಗಳು ತುಂಬಾನೇ ಇರ್ತವೆ, ಬಟ್ ಅವಿನ್ನ ಆಕ್ಟಿವೇಟ್ ಆಗಿಲ್ಲ. ಹಾಗೆ ನಮ್ಮ ಹೀರೋಯಿನ್ ಆ ಫೆಸಿಲಿಟಿಯಲ್ಲಿರೋ ಇನ್ನೊಂದು ಡೋರ್ ಓಪನ್ ಮಾಡ್ತಾಳೆ. ಆ ಫೆಸಿಲಿಟಿಯಲ್ಲಿ ಕೆಲಸ ಮಾಡಿರೋ ತುಂಬಾ ಜನರು ಸತ್ತೋಗ್ಬಿಟ್ಟಿರೋ ದೇಹಗಳು ಇವರ ಕಣ್ಣಿಗೆ ಕಾಣ್ತವೆ. ಕ್ಯಾಪ್ಟನ್ ಅವನ ಟೀಮ್ ನ ಕರ್ಕೊಂಡು ಕಂಟ್ರೋಲ್ ರೂಮ್ ಗೆ ಹೋಗ್ತಾನೆ. ಆ ಪ್ಲೇಸ್ ಅಲ್ಲಿ ಇವ್ರಿಗೆ ಎಕ್ಸ್ಪ್ಲೋಷನ್ ಐಟಮ್ಸ್ ಅನ್ನೋದು ಕಾಣಿಸ್ತವೆ. ಕ್ಯಾಪ್ಟನ್ ಆ ಬಾಂಬ್ಸ್ ನ ನೋಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋದು ಈ ರೋಬೋಟ್ಸ್ ಮೇಲೆ ಅದನ್ನ ಪ್ರಯೋಗ ಮಾಡಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ಬೇಕು ಅಂತ ಪ್ಲಾನ್ ಆಗ್ತಿರ್ತಾನೆ. ಇವರು ಹೀಗೆ ಮಾತಾಡ್ತಿರುವಾಗ ನಮ್ಮ ಹೀರೋಯಿನ್ ಇವ್ರು ಇರೋ ಒಂದು ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಆ ಫೆಸಿಲಿಟಿಯಲ್ಲಿ ಇರೋ ಒಂದು ಝಾರ್ ರೋಬೋಟ್ ಹತ್ರಕ್ಕೆ ಬರ್ತಾಳೆ. ಯಾಕಂದ್ರೆ ಇವಳು ಮೊದ್ಲು ಈ ರೋಬೋಟ್ ನ ಕ್ರಿಯೇಟ್ ಮಾಡಿರುವಾಗ
ಇರುವಾಗ ಎಲ್ಲದಕ್ಕೂ ಒಂದೇ ಕನೆಕ್ಷನ್ ಅನ್ನೋದು ಕೊಟ್ಟಿರ್ತಾಳೆ. ಇವಾಗ ಈ ಹುಡುಗಿ ಮುಂದೆ ಇರೋ ಒಂದು ರೋಬೋಟ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡಿರೋದಿಲ್ಲ. ಇವಾಗ ನಾನು ಇದನ್ನ ಆಕ್ಟಿವೇಟ್ ಮಾಡಿ ಆದಷ್ಟು ಬೇಗ ಕಂಟ್ರೋಲ್ ಮಾಡಿ ಇದಕ್ಕೆ ಕಮಾಂಡ್ ಕೊಟ್ಟಾಗ ಆಚೆಗಡೆ ಇರೋ ರೋಬೋಟ್ಸ್ ಕೂಡ ಶಟ್ ಡೌನ್ ಆಗೋಗ್ಬಿಡ್ತವೆ ಅಂತ ಆಲೋಚನೆ ಮಾಡಿ ಅದನ್ನ ಆಕ್ಟಿವೇಟ್ ಮಾಡಿ ಅದಕ್ಕೆ ಆರ್ಡರ್ ಪಾಸ್ ಮಾಡ್ತಾಳೆ ಎಲ್ಲಾನು ಶಟ್ ಡೌನ್ ಮಾಡು ಅಂತ. ಆದ್ರೆ ಈ ರೋಬೋಟ್ ನಮ್ಮ ಹೀರೋಯಿನ್ ಕೊಟ್ಟಿರೋ ಒಂದು ಆರ್ಡರ್ಸ್ ನ ರಿಜೆಕ್ಟ್ ಮಾಡುತ್ತೆ. ಹಾಗೆ ಆ ರೋಬೋಟ್ ನಮ್ಮ ಹೀರೋಯಿನ್ ಹತ್ರ ಒಂದು ಶಾಕಿಂಗ್ ನ್ಯೂಸ್ ಅನ್ನೋದು ಹೇಳುತ್ತೆ. ಈ ರೋಬೋಟ್ಗಳು ಇವಾಗ ತುಂಬಾ ಅಡ್ವಾನ್ಸ್ಡ್ ಆಗಿ ಥಿಂಕಿಂಗ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಈ ರೋಬೋಟ್ಗಳು ಬೇರೆ ರೋಬೋಟ್ಗಳ ನಡುವೆ ಫೈಟಿಂಗ್ ಮಾಡ್ತವೆ. ಬಟ್ ಆ ರೋಬೋಟ್ಗಳ ಫೈಟಿಂಗ್ ಸ್ಕಿಲ್ಸ್ ಅನ್ನೋದು ಈ ಝಾರ್ ಅನ್ನೋ ರೋಬೋಟ್ಗಳಿಗೆ ಸಾಕಾಗ್ಲಿಲ್ಲ. ಅದಕ್ಕೆ ಆ ಕಾಡಲ್ಲಿರೋ ಜಂತುಗಳ ಮೇಲೆ ಅಟ್ಯಾಕ್ ಮಾಡಿ ಅದರ ಸ್ಕಿಲ್ಸ್ ಅನ್ನೋದು ಕಲ್ತ್ಕೊಂತವೆ. ಆದ್ರೂ ಕೂಡ ಇನ್ನ ಸ್ಕಿಲ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಆ ಟ್ರೈನಿಂಗ್ ಫೆಸಿಲಿಟಿಯಲ್ಲಿ ಕೆಲಸ ಮಾಡ್ತಾ ಇರೋ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಅವರ ಒಂದು ಸ್ಕಿಲ್ಸ್ ನ ಕಲ್ತ್ಕೊಂತವೆ. ಆದ್ರೂ ಕೂಡ ಈ ರೋಬೋಟ್ಗಳಿಗೆ ಸ್ಕಿಲ್ಸ್ ಅನ್ನೋದು ಕಡಿಮೆ ಆಯ್ತು. ಇನ್ನ ನಾವು ಈ ಕಾಂಬ್ಯಾಟ್ ಸ್ಕಿಲ್ಸ್ ನ ಕಲ್ತ್ಕೋಬೇಕು ಅಂತ ಹೇಳಿ ಅಲ್ಲಿರೋ ಒಂದು ಸಿಸ್ಟಮ್ ನ ಹ್ಯಾಕ್ ಮಾಡಿ ಹೈ ಕಾಂಬ್ಯಾಟ್ ವಾಲ್ ಇರೋ ಒಂದು ಟೀಮ್ ನ ಇಲ್ಲಿಗೆ ಕರ್ಸ್ಕೊಂತಾ ಇರ್ತವೆ. ಹಾಗೆ ಆ ಟೀಮ್ ಜೊತೆ ಫೈಟಿಂಗ್ ಮಾಡಿ ಆ ಫೈಟಿಂಗ್ ಸ್ಕಿಲ್ಸ್ ನ ಇವು ಕಲ್ತ್ಕೊಂತಾ ಇರ್ತವೆ. ಇದೇ ಒಂದು ರೀಸನ್ ಗೆ ನಮ್ಮ ಕ್ಯಾಪ್ಟನ್ ಟೀಮ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಈ ರೋಬೋಟ್ ಹೇಳಿರೋ ಮಾತುಗಳು ಕೇಳಿ ನಮ್ಮ ಕ್ಯಾಪ್ಟನ್ ಹಾಗೆ ನಮ್ಮ ಹೀರೋಯಿನ್ ಶಾಕ್ ಆಗ್ತಾರೆ. ಈ ಆಕ್ಟಿವೇಟ್ ಆಗಿರೋ ರೋಬೋಟ್ ಅದರ ಪಕ್ಕದಲ್ಲಿರೋ ರೋಬೋಟ್ ನ ಆಕ್ಟಿವೇಟ್ ಮಾಡುತ್ತೆ. ಎರಡು ರೋಬೋಟ್ಗಳು ಸೇರ್ಕೊಂಡು ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋವಾಗ ಸರಿಯಾಗಿ ಅದೇ ಟೈಮ್ಗೆ ಆಚೆಗಡೆ ಇರೋ ರೋಬೋಟ್ಗಳು ಡೋರ್ ನ ಸರ್ವನಾಶ ಮಾಡಿ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ರೋಬೋಟ್ಗಳು ಸುತ್ತುವರಿತವೆ. ನಮ್ಮ ಹೀರೋಯಿನ್ ಟೈಮ್ ಅದೃಷ್ಟ ಚೆನ್ನಾಗಿರ್ಬೇಕು. ಅದಕ್ಕೆ ಅದೇ ಟೈಮ್ಗೆ ಸೆಕ್ಯೂರಿಟಿ ರೀಸನ್ಸ್ ಇಂದ ನಮ್ಮ ಕ್ಯಾಪ್ಟನ್ ಹಾಗೆ ಅವನ ಟೀಮ್ ಇರೋ ಒಂದು ಡೋರು ಓಪನ್ ಆಗುತ್ತೆ. ಆ ರೋಬೋಟ್ಗಳ ಹತ್ರ ಹೋಗಿ ಅವುಗಳ ಜೊತೆ ಫೈಟ್ ಮಾಡಿ ನಮ್ಮ ಹೀರೋಯಿನ್ ನ ಕಾಪಾಡಿ ಕರ್ಕೊಂಡು ಬರ್ತಾ ಇರೋವಾಗ ಸ್ವಲ್ಪ ರೋಬೋಟ್ಗಳು ನಮ್ಮ ಹೀರೋಯಿನ್ ನ ಫಾಲೋ ಮಾಡ್ಕೊಂಡು ಬರ್ತಿರ್ತವೆ. ಮೊದ್ಲೇ ನಮ್ಮ ಕ್ಯಾಪ್ಟನ್ ಗೆ ಸ್ವಲ್ಪ ಎಕ್ಸ್ಪ್ಲೋಷನ್ ಐಟಮ್ ಸಿಕ್ಕಿರ್ತಾವಲ್ವಾ, ಅವುಗಳನ್ನ ಉಪಯೋಗ ಮಾಡ್ಕೊಂಡು ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋ ಒಂದು ರೋಬೋಟ್ಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಇದರಿಂದ ಬ್ಲಾಸ್ಟ್ ಆಗಿ ಎರಡು ರೋಬೋಟ್ಗಳು ಸರ್ವನಾಶ ಆಗೋಗ್ಬಿಡ್ತವೆ. ನಮ್ಮ ಹೀರೋಯಿನ್ ಕ್ಯಾಪ್ಟನ್ ಹಾಗೆ ಇಬ್ಬರು ವ್ಯಕ್ತಿಗಳು ಆ ಫೆಸಿಲಿಟಿ ಬ್ಯಾಕ್ ಡೋರ್ ಇಂದ ತಪ್ಪಿಸ್ಕೊಂಡು ಒಂದು ಬಿಲ್ಡಿಂಗ್ ಹತ್ರಕ್ಕೆ ಬರ್ತಾರೆ. ಆ ಬಿಲ್ಡಿಂಗ್ ಅಲ್ಲಿ ಇವುಗಳನ್ನ ಸಾಯಿಸೋದಕ್ಕೆ ಏನಾದ್ರೂ ಉಪಕರಣಗಳು ಸಿಗ್ತಾವ ಅಂತ ಹುಡುಕ್ದಾಗ ನಮ್ಮ ಹೀರೋಯಿನ್ ಗೆ ಆ ಬಿಲ್ಡಿಂಗ್ ಅಲ್ಲಿ ಸತ್ತು ಬಿದ್ದೋಗಿರೋ ಒಂದು ರೋಬೋಟ್ ಅಲ್ಲಿ ಹುಡುಕಿದಾಗ EMP ಅನ್ನೋ ಒಂದು ಬಾಂಬ್ ಸಿಗುತ್ತೆ. ನಮ್ಮ ಹೀರೋಯಿನ್ ಕ್ಯಾಪ್ಟನ್ ಹತ್ರಕ್ಕೆ ಬಂದು EMP ಅನ್ನೋ ಒಂದು ಬಾಂಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ನನ್ನ ಹತ್ರ ಒಂದು ಪ್ಲಾನ್ ಐತೆ, ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ನಾನು ಈ ರೋಬೋಟ್ಸ್ ನ ಡಿಸೈನ್ ಮಾಡುವಾಗ ಎಲ್ಲದಕ್ಕೂ ಒಂದೇ ಕನೆಕ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಾವೇನಾದ್ರೂ ಬೇರೆ ದೇಶದ ನಡುವೆ ಹೋರಾಟ ಮಾಡ್ತಿರುವಾಗ ಬೇರೆ ದೇಶಕ್ಕೆ ನಮ್ಮ ರೋಬೋಟ್ ಸಿಕ್ಕಾಕೊಂಡ್ಬಿಟ್ರೆ ಆ ರೋಬೋಟ್ ಇನ್ಫಾರ್ಮೇಶನ್ ನ ಬಳಕೆ ಮಾಡಿಕೊಂಡು ಆ ದೇಶದವರು ಕೂಡ ಇಂಥ ರೋಬೋಟ್ಸ್ ನ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಈ ರೋಬೋಟ್ಸ್ ಗೆ ಒಂದಕ್ಕೊಂದು ಲಿಂಕ್ ಕೊಟ್ಟಿದ್ದೀನಿ. ಇದರಿಂದ ನಾವು ಒಂದು ರೋಬೋಟ್ ಮೇಲೆ ಅಟ್ಯಾಕ್ ಮಾಡಿ ನಾಶ ಮಾಡಿದಾಗ ಬೇರೆ ರೋಬೋಟ್ಗಳು ಶಟ್ ಡೌನ್ ಆಗೋಗ್ಬಿಟ್ಟು ಎಲ್ಲ ಡಾಟಾ ಎರೇಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆ ಹೈಟೆಕ್ ರೋಬೋಟ್ಗಳು ಬಂದ್ಬಿಡ್ತವೆ. ಈ ಮೂವರು ವ್ಯಕ್ತಿಗಳು ಆ ರೋಬೋಟ್ ಜೊತೆ ಹೋರಾಟ ಮಾಡ್ತಿರುವಾಗ ಒಂದು ರೋಬೋಟ್ ಒಬ್ಬ ವ್ಯಕ್ತಿನ ಸಾಯಿಸ್ಬಿಡುತ್ತೆ. ಇನ್ನೊಂದು ರೋಬೋಟ್ ಇನ್ನೊಬ್ಬ ವ್ಯಕ್ತಿಗೆ ಶೂಟ್ ಮಾಡಿ ಅವನನ್ನ ಹತ್ಯೆ ಮಾಡ್ತಿರೋ ಒಂದು ಟೈಮ್ಗೆ ಕ್ಯಾಪ್ಟನ್ ಅಲ್ಲಿಗೆ ಹೋಗಿ ಆ ವ್ಯಕ್ತಿನ ಕಾಪಾಡಿ ಒಂದು ಸೇಫ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದು ನೀನ್ ಇಲ್ಲೇ ಇರೋ ಅಂತ ಹೇಳ್ತಾನೆ. ಕ್ಯಾಪ್ಟನ್ ಹಾಗೆ ನಮ್ಮ ಹೀರೋಯಿನ್ ಇಬ್ರು ಸೇರ್ಕೊಂಡು EMP ಬಾಂಬ್ ನ ಬ್ಲಾಸ್ಟ್ ಮಾಡಬೇಕು ಅಂತ ನೋಡ್ತಿರ್ತಾರೆ. ಆದ್ರೆ ಅದೇ ಟೈಮ್ಗೆ ಒಂದು ರೋಬೋಟ್ ನಮ್ಮ ಹೀರೋಯಿನ್ಗೆ ಶೂಟ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಆ EMP ಬಾಂಬ್ ಅನ್ನೋದು ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿರೋ ರೋಬೋಟ್ಗಳೆಲ್ಲ ಶಟ್ ಡೌನ್ ಆಗೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತವೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ನಮ್ಮ ಹೀರೋಯಿನ್ ಕೂಡ ಒಂದು ರೋಬೋಟ್ ಆಗಿರೋದ್ರಿಂದ ಆ ಶಾರ್ಟ್ ಸರ್ಕ್ಯೂಟ್ ನಮ್ಮ ಹೀರೋಯಿನ್ಗೆ ಬಿದ್ದು ಅನ್ಕಾನ್ಶಿಯಸ್ಗೆ ಹೊರಟೋಗ್ತಿರ್ತಾಳೆ. ಕ್ಯಾಪ್ಟನ್ ನಮ್ಮ ಹೀರೋಯಿನ್ ನ ಹಿಡ್ಕೊಂಡು ನಿನ್ಗೇನು ಆಗಲ್ಲ, ನಾನ್ ಕಾಪಾಡ್ತೀನಿ ಅಂತ ಅಂತಿರುವಾಗ ಈ ಝಾರ್ ಅನ್ನೋ ರೋಬೋಟ್ಗಳಲ್ಲಿ ಒಂದು ರೋಬೋಟ್ಗೆ ಎಚ್ಚರಿಕೆಯಾಗಿ ಇವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಕ್ಯಾಪ್ಟನ್ ನಮ್ಮ ಹೀರೋಯಿನ್ ನ ಕರ್ಕೊಂಡೋಗಿ ಬಿಲ್ಡಿಂಗ್ ಅಲ್ಲಿ ಬಿಡ್ತಾನೆ. ಹಾಗೆ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಒಂದು ರೋಬೋಟ್ಗಳ ಜೊತೆ ಹೋರಾಡ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿರ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ತುಂಬಾ ಕಷ್ಟಪಟ್ಟು ಪಕ್ಕದಲ್ಲೇ ಬಿದ್ದಿರೋ ಒಂದು ಗನ್ನನ್ನ ಎತ್ಕೊಂಡು ಟಾರ್ಗೆಟ್ ನ ಸೆಟ್ ಮಾಡ್ಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿರೋ ಒಂದು ರೋಬೋಟ್ ನಮ್ಮ ಹೀರೋಯಿನ್ ಹತ್ರಕ್ಕೆ ಬಂದು ಆ ಹುಡುಗಿನ ಸಾಯಿಸ್ಬಿಡ್ಬೇಕು. ಆವಾಗ ಆ ರೋಬೋಟ್ ಕೇಳುತ್ತೆ ನಮ್ಮ ಹೀರೋಯಿನ್ ನ, ನೀನು ರೋಬೋಟಾ ಇಲ್ಲ ಹ್ಯೂಮನ್ ಅಂತ. ನಮ್ಮ ಹೀರೋಯಿನ್ ಹ್ಯೂಮನ್ ಅಂತ ಕನ್ಫರ್ಮೇಶನ್ ಕೊಡ್ತಾಳೆ. ಮೊದ್ಲೇ ನಮ್ಮ ಹೀರೋಯಿನ್ ಗನ್ನನ್ನ ಎತ್ಕೊಂಡು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾಳಲ್ವಾ, ಮೊದ್ಲೇ ಹೇಳಿದ್ದೆ ಈ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಗನ್ಸ್ ನ ನಮ್ಮ ಹೀರೋಯಿನ್ ಕಣ್ಣುಗಳಿಂದಾನೇ ಆಪರೇಟ್ ಮಾಡ್ತಾಳೆ ಅಂತ. ಕರೆಕ್ಟ್ ಆಗಿ ಪಾಯಿಂಟ್ ನೋಡಿ ಈ ರೋಬೋಟ್ ಗೆ ಹೆಡ್ ಶಾಟ್ ಹೊಡಿತಾಳೆ. ಇದರಿಂದ ರೋಬೋಟ್ ಸತ್ತೋಗ್ಬಿಡುತ್ತೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ರೋಬೋಟ್ ಸಾಯೋದಕ್ಕೂ ಮೊದ್ಲು ನಮ್ಮ ಹೀರೋಯಿನ್ ಒಂದು ರೋಬೋಟ್ ಆಗಿರೋದ್ರಿಂದ ಡಾಟಾನ ಟ್ರಾನ್ಸ್ಫರ್ ಮಾಡಾಕ್ಬಿಟ್ಟಿರುತ್ತೆ ಅಂತ. ಲಾಸ್ಟ್ ಗೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗ್ತಿರುವಾಗ ಫೇಸ್ ಅಲ್ಲಿ
ತುಂಬಾ ವೇರಿಯೇಷನ್ಸ್ ನಮ್ಗೆ ಕಾಣುತ್ತವೆ. ನೆಕ್ಸ್ಟ್ ಸೀನ್ ಕ್ಯಾಪ್ಟನ್ ನಮ್ಮ ಹೀರೋಯಿನ್ ಹಾಗೆ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ಏರ್ ಕ್ರಾಫ್ಟ್ ಬರೋ ಒಂದು ಪ್ಲೇಸ್ ಗೆ ಹೋಗಿರ್ತಾನೆ. ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏರ್ ಕ್ರಾಫ್ಟ್ ಅಲ್ಲಿಗೆ ಬಂದಾಗ ಇವರು ಏರ್ ಕ್ರಾಫ್ಟ್ ಒಳಗಡೆಗೆ ಹೋಗ್ಬೇಕು. ಅದೇ ಟೈಮ್ಗೆ ಅನ್ಕಾನ್ಶಿಯಸ್ ಆಗಿರೋ ನಮ್ಮ ಹೀರೋಯಿನ್ ಸಡನ್ ಆಗಿ ಕಣ್ಣು ತೆಗಿತಾಳೆ, ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾಳೆ. ಇಲ್ಲಿಗೆ ಈ ಮೂವಿಯನ್ನ ಎಂಡ್ ಮಾಡ್ತಾರೆ. ಮೇ ಬಿ ಪಾರ್ಟ್ 2 ಇರ್ಬೋದು. ಯಾಕಂದ್ರೆ ಒಂದು ರೋಬೋಟ್ ಹ್ಯೂಮನ್ಸ್ ನ ಸಾಯಿಸಿಬಿಡಬೇಕು ಅಂತ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡಿರುತ್ತೆ. ಅಂತ ಡಾಟಾನ ನಮ್ಮ ಹೀರೋಯಿನ್ ಬಾಡಿ ಒಳಗಡೆಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಮೇ ಬಿ ನಮ್ಮ ಹೀರೋಯಿನ್ ಅವರ ಕಂಪನಿಗೆ ಹೋಗಿ ಕಂಪನಿಯಲ್ಲಿರೋ ಒಂದು ಎಲ್ಲ ಜನನ ಸಾಯಿಸ್ಬಿಟ್ಟು ಮೇ ಬಿ ಏನೋ ಒಂದು ಸ್ಟೋರಿ ಇರ್ಬೋದು ಪಾರ್ಟ್ 2ಗೆ. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಚೆಕ್ ಮಾಡ್ತೀನಿ. ಪಾರ್ಟ್ 2 ಇದ್ರೆ ನೆಕ್ಸ್ಟ್ ಅದೇ ಮಾಡ್ತೀನಿ, ಇಲ್ಲಾಂದ್ರೆ ಬರೋಂಗಿದ್ರೆ ವೆಯ್ಟ್ ಮಾಡಿ ಪಾರ್ಟ್ 2 ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ.